ಇಷ್ಟ ಆಯ್ತಾ ಗೈಸ್? ಯಾಕೋ ಬ್ರೈಟ್ನೆಸ್ ಒಂಥರ ಆಗ್ತಾ ಇದೆ ಅಲ್ವಾ ಸ್ವಲ್ಪ? ಓ ಗೈಸ್, ಡ್ರೆಸ್ ಮೇಲೆ ಡಿಪೆಂಡ್ ಆಗುತ್ತಲ್ಲ ಆ ಥರ. ವೇಟ್, ಇವಾಗ ಎಷ್ಟು ಬ್ರೈಟ್ ಕಾಣುತ್ತೆ ಗೈಸ್. ಆ್ಯಕ್ಚುಲಿ ಇಟ್ ಈಸ್ ಟ್ರೂ ಅಂತ ಹೇಳಿದೆ. ಸೊ ನಿನ್ನೆ ಫಸ್ಟ್ ಟೈಮ್ ರೇಗಿರೋದು ನಾನು ಆ ಥರ. ಖುಷಿ ಆಗೋಯ್ತು ನನಗೆ, ಯಾರಿಗೋ ಬೈದ್ಬಿಟ್ನಲ್ಲ ಅಂತ. ಗೈಸ್ ಇನ್ನೊಂದೇನು ಗೊತ್ತಾ, ಗಾಡೀಲಿ ಹೋಗ್ತಾರೆ ನಾನು ಬೈದೆ ನಿನ್ನೆ. ನನಗೆ ಗಾಡಿ ಓಡ್ಸೋಕೆ ಬರಲ್ಲ, ಬಟ್ ಹೆಣ್ಣು ನೋಡೋಕೆ ಹೋಗಿದ್ದೆ ಲಾಸ್ಟ್ ವೀಕು. ಲಾಸ್ಟ್ ವೀಕ್ ನನಗೆ ಗೈಸ್ ಹೆಣ್ಣು ನೋಡೋಕೆ ಹೋಗಿದ್ದೆ. ರಿಸೀವ್ ಮಾಡ್ಬೇಕು, ನಾನು ಕಾಲ್ ಮಾಡಿದಾಗ ಇಲ್ಲ ಸಕ್ಕ ಸಿಟ್ಟು ಬಂದ್ಬಿಡುತ್ತೆ ನನಗೆ. ಮೆಸೇಜ್ ಮಾಡಿದಾಗಲೂ ಅಷ್ಟೇ, ನಾನು ರೇರು ಮೆಸೇಜ್ ಮಾಡೋದು, ಒಂಥರ ರಿಪ್ಲೈ ಮಾಡಿಲ್ಲ ನನಗೆ ಅಂದರೆ ಕುದೀತಾ ಇರುತ್ತೆ ರಕ್ತ ನನಗೆ. 1595 after 20% discount 1300. ಇನ್ನೂ ಕಡಿಮೆ ಮಾಡಿ ಮ್ಯಾಮ್, ನಂಗೆ ಬಾರ್ಗೇನ್ ಮಾಡಕ್ ಬರಲ್ಲ, ಸಾರಿ. ಅದಕ್ಕೆ ಬೆಳಗ್ಗೆ ಶುಭೋದಯ, ವೆಲ್ಕಮ್ ಬ್ಯಾಕ್ ನಮ್ಮ ಚಾನೆಲ್ಗೆ. ಗೈಸ್ ಫೈನಲಿ ಟುಡೇ ಕಷಾಯ ಕುಡಿತಿದ್ದೀನಿ ಗೈಸ್. ಇವತ್ತು ನಿಮ್ದು ಆಯ್ತಾ ಗೈಸ್? ಕಾಫಿ, ಟೀ, ಕಷಾಯ, ವಾಟ್ ಎವರ್ ಸೌಂಡ್ ಆಗ್ತದೇನೋ, ಪ್ಲೀಸ್ ಇಗ್ನೋರ್ ಗೈಸ್. ಕಷಾಯ ಇನ್ನೂ ಬಿಸಿ ಇದೆ, ಒಂದು ಸ್ವಲ್ಪ ಅದು ಹಾರಲಿ ಅಷ್ಟರಲ್ಲಿ. ನಾನು ಆ್ಯಕ್ಚುಲಿ ಚಾರ್ಜರ್ ಹಾಕಿದ್ದೆ ಐಪ್ಯಾಡು. ಇವಾಗ ನೋಡ್ಬಿಡೋಣ ಏನೇನಿದೆ ಅಪ್ಡೇಟ್ಸ್ ಅಂತ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಅಪ್ಡೇಟ್ಸ್ ಕೊಡ್ತಿದ್ದೀನಲ್ವ ಗೈಸ್. ಬಟ್ 18% ಅಷ್ಟೇ ಆಗಿರೋ. ಒಂದು ಸ್ವಲ್ಪ ಹೊತ್ತು ಹಾಕಿದ್ದೆ, ವೀಡಿಯೋಸ್ ಎಡಿಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಗ್ಯಾಪ್ ಇತ್ತು, ಅಂದರೆ ಚಾರ್ಜರ್ ಫ್ರೀ ಇತ್ತು, ಸೊ ಹಾಗಾಗಿ ಹಾಕಿದ್ದೆ ಗೈಸ್. ಸಬ್ಸ್ಕ್ರೈಬರ್ಸ್ ಏನೂ ಇದಾಗಿಲ್ಲ, ನೋ ಚೇಂಜಸ್, 517 ಅಷ್ಟೇ ಇದ್ದಾರೆ. ವ್ಯೂಸ್ 9.3K. ದಿಸ್ ಇಸ್ ರೀಸೆಂಟ್ 28 ಡೇಸ್ ಗೈಸ್, ಲಾಸ್ಟ್ 28 ಡೇಸ್ ಅಪ್ಡೇಟ್ಸ್ ಅದು. ವಾಚ್ ಟೈಮ್ ಅದು 61.9 ಅಷ್ಟೇ ಗೈಸ್. ಇನ್ಸ್ಟಾಗ್ರಾಮ್ ಹೇಳಲಾ? ಇನ್ಸ್ಟಾಗ್ರಾಮ್ ಟೋಟಲ್ ಫಾಲೋವರ್ಸ್ 1751, ಟೋಟಲ್ 85 ಪೋಸ್ಟ್ಸ್, 23 ನಾನು ಫಾಲೋ ಮಾಡ್ತಾ ಇರೋದು. ನನಗೆ ಯಾರು ಗೊತ್ತು ಅವ್ರನ್ನ ಮಾತ್ರ ಫಾಲೋ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಹೇರ್ ಚಾಪ್ ಮಾಡಿಸ್ಬೇಕು, ಹೋಗೋಣ, ಟೈಮ್ ಇಲ್ಲ. ಈ ಸಂಡೇನೂ ಬ್ಯುಸಿ ನಾನು. ನೆಕ್ಸ್ಟ್ ಸಂಡೇ ಗೊತ್ತಿಲ್ಲ ಏನಿರುತ್ತೆ ನನ್ನ ಸ್ಕೆಡ್ಯೂಲ್ ಅಂತ. ವಿಲ್ ಸಿ. ಸ್ಪೆಂಡಿಗೆ ಹೋಗಬೇಕು, ಅಲ್ಲಿವರೆಗೂ ಯಾರು ಹೋಗ್ತಾರೆ ಗೈಸ್? ಇರೋದು ಒಂದು ಸಂಡೇ, ಅದನ್ನು ಹೋಗಿ ವೇಸ್ಟ್ ಮಾಡ್ಕೊಂಡ್ಬಂದರೆ, ವೇಸ್ಟ್ ಅಂತ ಹೇಳಿದ್ರೆ ಆ ಥರ ಅಲ್ಲ, ಬಟ್ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗಲ್ವಲ್ಲ, ಅದಕ್ಕೆ. ಇವತ್ತು ನೋಡಿ ನನ್ನ ಸ್ಲೀವ್ಸ್ ಈ ಥರ ಹೀಗಿದೆ, ಬಟ್ ನಂಗೆ ಈ ಥರ ಎಲ್ಲ ಇಷ್ಟ ಆಗಲ್ಲ. ಇದೇನೋ ಇದು ಕಲರ್ ಇಷ್ಟ ಅಂತ ಹಾಕೊತೀನಿ ಅಷ್ಟೇ. ಈವನ್ ಬ್ಲೌಸಸ್ಸು ಅಷ್ಟೇ ಈ ಥರ ಎಲ್ಲ. ಇದು ಹಳೇ ಡಿಸೈನ್ ಅಲ್ವಾ ಗೈಸ್? ಇದೇನೋ ಹೇಳ್ತಾರೆ, ಎಷ್ಟು ಬಫ್ ಏನೋ ಹೇಳ್ತಾರೆ, ಇದು ಬ್ಲೌಸಲ್ಲೆಲ್ಲ ಹೊಲ್ಸ್ಕೊಂತಾರೆ. ನಂಗೆ ಅದು ಒಂಥರ ಇಷ್ಟ ಆಗಲ್ಲ ನನಗೆ. ಬನ್ನಿ ಕಷಾಯ ಕುಡಿಯೋಣ ಗೈಸ್. ಚಿಯರ್ಸ್ ಗೈಸ್. ಮಾಯ್ಶ್ಚರೈಸರ್ ಹಾಕ್ಕೊಂಡೆ ಗೈಸ್. ಏನು ಗೊತ್ತಾ, ಮಾಯ್ಶ್ಚರೈಸರ್ ಆ್ಯಕ್ಚುಲಿ 2 ವೀಕ್ಸ್ ಜನ ಕೇಳ್ತಾ ಇದ್ದೀನಿ ಅವ್ರಿಗೆ. ಲಿಟ್ರಲಿ ನಾನು ಕಾಲ್ ಮಾಡ್ತಾನೆ ಇದ್ದೀನಿ. ಅವರು ಮೇಡಮ್ ಸ್ಟಾಕ್ ಇಲ್ಲ 5 ಡೇಸ್ ಅಂತ ಹೇಳಿದ್ರು. ಓಕೆ, ಒನ್ ವೀಕೆ ಬಿಟ್ಬಿಟ್ಟೆ ನಾನು 5 ಡೇಸ್ ಅಂದಿದ ತಕ್ಷಣ. ಓಕೆ, ನೆಕ್ಸ್ಟ್ ಲಾಸ್ಟ್ ಮಂಡೇ ಅನ್ಸುತ್ತೆ ಕಾಲ್ ಮಾಡಿದೆ. ಹಾಂ ಮೇಡಮ್ ಸ್ಟಾಕಲ್ಲಿದೆ ಕಳಿಸ್ಕೊಡ್ತೀವಿ ಅಂದರು. ಆಮೇಲೆ ಅಡ್ರೆಸ್ ಎಲ್ಲ ಕಳಿಸಿದೆ, ನಾನು ಆಫೀಸ್ ಅಡ್ರೆಸ್ಸೇ ಕಳಿಸಿದೆ. ಅಲ್ಲಿಗೆ ಫೋಟೋ ಮಾಡಿಸ್ಕೊಳ್ಳೋಣ ಅಂತ ಕಳಿಸ್ತೀವಿ ಅಂತ ಕಳಿಸಿ ಎಲ್ಲ ಗೈಸ್. ಆಮೇಲೆ ಮತ್ತೆ ಥರ್ಸ್ಡೇ ಅನಿಸುತ್ತೆ ಕಾಲ್ ಮಾಡಿದೆ, ಇಲ್ಲ ಮೇಡಮ್ ಸ್ಟಾಕ್ ಇಲ್ಲ ಅಂದರು. ಹಿಂಗಾಗೋಯ್ತಂದರೆ ಆಮೇಲೆ ಮತ್ತೆ ಈ ಮಂಡೇ ಕಾಲ್ ಮಾಡಿದೆ. ಹಾಂ ಮೇಡಮ್ ಇದೆ ಸ್ಟಾಕ್, ಅಡ್ರೆಸ್ ಎಲ್ಲ ಕಳಿಸಿ ಅಂದರು. ಮತ್ತೆ ಕಳಿಸ್ದೆ. ಆಮೇಲೆ ಕಳಿಸೇ ಇಲ್ಲ, ಕಾಲ್ ಬ್ಯಾಕು ಮಾಡಲ್ಲ, ಏನೂ ಮಾಡಿಲ್ಲ. ನಿನ್ನೆ ಬೇರೆ ನನ್ನ ಮೂಡ್ ಹಂಗಿತ್ತಾ, ಕಾಲ್ ಮಾಡಿಬಿಟ್ಟು ದಿಸ್ ಇಸ್ ಹೌ ಯು ಗೈಸ್ ಡೂ ದ ಕಸ್ಟಮರ್ ಸರ್ವಿಸ್ ಅಂತೆ. ಸಾರಿ ಮೇಡಮ್, ಏನಾಗಬೇಕಿತ್ತು ಅಂದರು. ಏನಾಗಬೇಕಿತ್ತಾ, 2 ವಾರದಿಂದ ಕಾಲ್ ಮಾಡ್ತಾ ಇದ್ದೀನಿ, ನಂಗೆ ಮಾಯ್ಶ್ಚರೈಸರ್ ಬೇಕು, ಕಳಿಸ್ಕೊಡ್ತೀರಾ ಇಲ್ಲ ನಾನು ಇವರಿಗೆ ಕಂಪ್ಲೇಂಟ್ ರೈಸ್ ಮಾಡಲ ಅಂತ ಹೇಳಿದೆ. ಸಾರಿ ಮ್ಯಾಮ್ ಗೊತ್ತಾಗಿಲ್ಲ, ಸ್ವಲ್ಪ ಬಿಸಿ ಇದ್ರೆ ಹೇಳಬೇಕಲ್ವ ನೀವು. ಇವತ್ತಾಗಲ್ಲ ಮೇಡಮ್, ನಾಳೆ ವಾಟ್ ಎವರ್ ಯಾವಾಗಾಗುತ್ತೆ ಅವಾಗ ಹೇಳಬೇಕಲ್ಲ ಅಂತ ಹೇಳಿದೆ. ಆಮೇಲೆ ಪಟ್ ಅಂತ ಕಳಿಸ್ಕೊಟ್ರು. ಆ್ಯಕ್ಚುಲಿ ನೆನ್ನೆ ಫಸ್ಟ್ ಟೈಮ್ ನಾನು ಆ ಥರ ಬಿಹೇವ್ ಮಾಡೋದು. ಬಿಕಾಸ್ ನನ್ನ ಮೂಡ್ ಬೇರೆ ಇಲ್ಲಿತ್ತು, ನನಗೆ ಟೆಂಪರ್ ರೈಸ್ ಆಗೋಗಿತ್ತು ನಿನ್ನೆ ಮಾತ್ರ. ಮೂಡ್ ಸ್ವಿಂಗ್ಸ್ ಜಾಸ್ತಿ ಇತ್ತಲ್ವಾ. ಆ್ಯಕ್ಚುಲಿ 10 o'clock ಒಂದ್ಸಲ ಕಾಲ್ ಮಾಡಿದೆ, ಪಿಕ್ ಮಾಡಿಲ್ಲ ಅವರು. ದೇ ಸ್ಟಾರ್ಟ್ ಏನು ಫ್ರಮ್ 11 o'clock ಆಯಿತಾ ಓಪನ್ ಇರೋದು. ಆಮೇಲೆ ನೋಡಿದ್ರೆ ಟೈಮ್ ಇಸ್ ಓಕೆ 11 o'clock ಅಂತ ಹೇಳಿ 11:30 ಕಾಲ್ ಮಾಡಿ. ಅವ್ರು ಕಾಲ್ ಬ್ಯಾಕು ಮಾಡಿಲ್ಲ, ಕಾಲ್ ನೋಡ್ಬಿಟ್ಟು ಮೆಸೇಜಸ್ ನೋಡ್ಬಿಟ್ಟು ರಿಪ್ಲೈ ಮಾಡಿಲ್ಲ. ನಂಗೆ ಯಾರೋ ಕಾಲ್ ಮಾಡಿದಾಗ ರಿಸೀವ್ ಮಾಡ್ಬೇಕು, ನಾನು ಕಾಲ್ ಮಾಡಿದಾಗ ಇಲ್ಲ ಸಕ್ಕ ಸಿಟ್ಟು ಬಂದ್ಬಿಡುತ್ತೆ ನನಗೆ. ಮೆಸೇಜ್ ಮಾಡಿದಾಗಲೂ ಅಷ್ಟೇ, ನಾನು ರೇರು ಮೆಸೇಜ್ ಮಾಡೋದು, ಒಂಥರ ರಿಪ್ಲೈ ಮಾಡಿಲ್ಲ ನನಗೆ ಅಂದರೆ ಕುದೀತಾ ಇರುತ್ತೆ ರಕ್ತ ನನಗೆ. ಸೊ ಹಾಗೆ ನಾನು ಮಾಡಿದ ತಕ್ಷಣ ರಿಸೀವ್ ಮಾಡ್ಬೇಕು, ನಾನು ಮೆಸೇಜ್ ಮಾಡಿದ ತಕ್ಷಣ ರಿಪ್ಲೈ ಮಾಡಬೇಕು, ಇನ್ನೆಲ್ಲ ಸಿಟ್ಟು ಬರುತ್ತೆ ನಂಗೆ. ಅದೇನೋ ಅದು ಒಂಥರ ನನಗೆ ಮಾಡಿಲ್ಲ ಅಂತ ಹೇಳಿದೆ. ಸೊ ನಿನ್ನೆ ಫಸ್ಟ್ ಟೈಮ್ ರೇಗಿರೋದು ನಾನು ಆ ಥರ. ಖುಷಿ ಆಗೋಯ್ತು ನನಗೆ, ಯಾರಿಗೋ ಬೈದ್ಬಿಟ್ನಲ್ಲ ಅಂತ. ಗೈಸ್ ಇನ್ನೊಂದೇನು ಗೊತ್ತಾ, ಗಾಡೀಲಿ ಹೋಗ್ತಾರೆ ನಾನು ಬೈದೆ ನಿನ್ನೆ. ನನಗೆ ಗಾಡಿ ಓಡ್ಸೋಕೆ ಬರಲ್ಲ, ಬಟ್ ನಾನೇ ಬೈದೆ. ಅದು ಒಂಥರ ಪ್ರೌಡ್ ಫೀಲ್ ನನಗೆ, ಬೈದೆ ಇವತ್ತೇನು ಅಂತ. ನಾನು ಗಾಡೀಲಿ ಹಿಂಗೆ ಹೋಗ್ತಾ ಇದ್ದೀನಿ, ಅವನು ಇಲ್ಲಿದ್ದಾನೆ,
ಹಿಂಗೆ ಬರ್ತಾ ಇದ್ದಾನೆ ಆ ಕಡೆ ನೋಡ್ಕೊಂಡು, ಈ ಕಡೆ ನೋಡ್ತಾ ಇಲ್ಲ. ಹಾರ್ನ್ ಮಾಡ್ತಾ ಇದ್ದೀನಿ, ನೋಡ್ತಾ ಇಲ್ಲ. ಅವನು ಬಂದ, ನೀವು ಗುದ್ಬೇಕಾಗಿತ್ತು, ಅವ್ನು ನಜ್ಜೆ ಮಾಡ್ತಾ ಇದ್ದ ಅವ್ನಿಗೆ. ಇಲ್ಲಿ ನಂದು ಟೈರ್ ಇಲ್ಲಿತ್ತು, ಅವ್ನ ಟೈರ್ ಇಲ್ಲಿತ್ತು. ಸರ್ ಮುಂದೆ ನಡ್ಕೊಂಡ್ ಬನ್ನಿ ಅಂದೆ. ಅವ್ನಿಗೆ ನೋಡ್ಬಿಟ್ಟು ಹಿಂಗೆ ಹೋದ ಸುಮ್ಮನೆ. ಹಿಂಗೆ ನೆನೆ ಬೈದ್ಬಿಟ್ಟು ಖುಷಿ ಆಯ್ತು ನನಗೆ. ಯೂಶಲಿ ನಂಗೆ ಬೈಯಕ್ಕೆಲ್ಲ ಬರಲ್ಲ, ಬಟ್ ಆದ್ರೂ ಅದ್ರಲ್ಲೂ ಬೈದಾಗ ಒಂಥರ ಪ್ರೌಡ್ ಫೀಲ್ ನನಗೆ. ಹೆಣ್ಮಕ್ಳು ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಸಕ್ಕದಾಗಿ ಬೈತಾಳೆ. ಅವಳು ಮಾತ್ರ ಹೆಂಗೆ ಬೈತಾಳೆ ಗೊತ್ತಾ, ಆಫೀಸ್ ಕೊಲ್ಲಿಗಳು, ಪ್ರೀವಿಯಸ್ ಕಂಪ್ನಿದು, ಸಕ್ಕದಾಗಿ ಬೈತಾಳೆ ಮಾತ್ರ. ನಾನು ಹಂಗೆಲ್ಲ ಕಲ್ತ್ಕೊಂಡ್ಬಿಟ್ರೆ ಅಷ್ಟೇ, ನಂಗೆ ಇಷ್ಟನೂ ಆಗಲ್ಲ ಆ ಥರ ಎಲ್ಲ ಬ್ಯಾಡ್ ವರ್ಡ್ಸ್ ಎಲ್ಲ ಬೈಯೋದು. ಹೆಣ್ಮಕ್ಳು ಏನು ಮಾತಾಡಬೇಕು ಅದನ್ನ ಮಾತ್ರ ಮಾತಾಡಬೇಕು, ಏನು ಕೇಳಿಸ್ಕೊಬೇಕೋ ಅದನ್ನ ಮಾತ್ರ ಕೇಳಿಸ್ಕೊಬೇಕು. ಗಂಡು ಮಕ್ಕಳೇ, ಹೆಣ್ಮಕ್ಳು ಇರುವಾಗ ನೋಡ್ಕೊಂಡು ಮಾಡ್ಕೊಂಡು ಮಾತಾಡಿ. ಮತ್ತು ಇನ್ನೊಂದು ನಂದೇನಂದರೆ, ಯಾರಾದರೂ ಬೈತಾರೆ ನನ್ನ ತಲೆಯಲ್ಲಿರುತ್ತೆ, ನನಗೆ ಕಲ್ತ್ಕೊಂಡ್ಬಿಡ್ತೀನಿ ಬೇಗ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಯಾರಾದರೂ ಹುಡುಗರು ಇರ್ತಾರಲ್ಲ ನನ್ನ ಜೊತೆ, ನೋ 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 ಬೈಬಾರ್ದು, ತಲೆಯಲ್ಲಿರುತ್ತೆ ನನಗೆ ಸಡನ್ ಬರುತ್ತೆ ನಂಗೆ ಗೊತ್ತಿಲ್ಲ. ನನಗೆ ಒಂದ್ಸಲ ಒಂದೊಂದು ವರ್ಡ್ಸ್ ನಂಗೆ ಮೈಂಡಲ್ಲಿ ಸ್ಟಿಕ್ ಆಗಿಬಿಟ್ರೆ ಕೋಪ ಬಂದಾಗ ಸಡನ್ನಾಗಿ ಬಂದ್ಬಿಡುತ್ತೆ ಅದು ನನಗೆ. ಅದು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀನಿ ನಾನು. ಸೊ ಅದಕ್ಕೆ ನಾನು ಬ್ಯಾಡ್ ವರ್ಡ್ಸ್ ಮಾತಾಡ್ಬಾರ್ದು ನನ್ನ ಹತ್ರ ಇದ್ದಾಗ ಅಂತ. ಕಷಾಯ ಇನ್ನೇನು ಮುಗಿಯುತ್ತೆ, ಕುಡ್ಕೊಂಡು ವಿಲ್ ಹೊರಡೋಣ. ಓಕೆ, ವಿಲ್ ಹೊರಡೋಣ ಅಂತೆ. ಔಟ್ಫಿಟ್ ಆಫ್ ದ ಡೇ ಹೇಗಿದೆ ನೋಡಿ, ಸ್ಲೀವ್ಸ್ ಇದೆ ಹೇಳಿದ್ದು ಹೀಗೆ ಬರುತ್ತೆ ಅಂತ. ಗೈಸ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನಂದು. ನಿಮ್ದೆಲ್ಲ ಆಯ್ತಾ ಗೈಸ್ ಬ್ರೇಕ್ಫಾಸ್ಟ್? ದೋಸೆ ತಿಂದೆ, 2 ದೋಸೆ. ಅವ 3 ದೋಸೆ ಹಾಕ್ಬಿಡಿದ್ರು ಬಾಕ್ಸಲ್ಲಿ. 3 ದೋಸೆ ಹಿಂಗೆ ತಿನ್ನೋಕ್ಕಾಗುತ್ತೆ. 2 ದೋಸೆ, ಚಟ್ನಿ, ಸಿಕ್ಕಾಪಟ್ಟೆ ಬಿಸಿ, ಶೆಕೆ 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 ಅಂತಾರೆ. ನಾನು ಕುಡಿಯೋದು ಬರೋ ಹಾಟ್ ವಾಟರ್, ಅಂದರೆ ತುಂಬ ಹಾಟ್ ಅಲ್ಲ, ಸ್ವಲ್ಪ ವಾರ್ಮ್ ವಾಟರ್ ಕುಡಿಯೋದು. ಅದಕ್ಕೆ ಶೆಕೆ ಶೆಕೆ ಆಗೋಯ್ತು. ಗೈಸ್ ವರ್ಕ್ ಸ್ಟಾರ್ಟ್ ಮಾಡಿ ಇವಾಗ. ಇವತ್ತು ಫ್ರೈಡೇ ಆಗ ಪೂಜೆ ಮಾಡ್ತಾರೆ ಇಲ್ಲಿ, ಸೊ ಹಂಗೆಲ್ಲ ಹಾಕ್ತಾರಲ್ಲ, ಕಾಪಿ ರೈಟ್ಸ್ ಅದಕ್ಕೆ ಮಧ್ಯಾಹ್ನ ಸಿಗ್ತೀನಿ. ಗೈಸ್ ಈ ಪೆಂಗ್ವಿನ್ ನೋಡ್ತಾ ಇದ್ರೆ ರೀಸೆಂಟಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಇದರ ಸ್ಟೋರಿ ಎಲ್ಲ ಸ್ವಲ್ಪ ವೈರಲ್ ಆಗಿತ್ತಲ್ಲ. ಬಾಯ್ ಗೈಸ್, ಈ ವೆದರಲ್ಲಿ ಐಸ್ ಎರಡು ಕ್ರೀಮ್ಗಳು. ಬರ್ತಾರ ನನಗೆ ದುಪ್ಪಟ್ಟಾಸ್ ಚಿಕ್ಕ ಮಕ್ಕಳಿಗೆ. ಟಾಪ್ಸ್ ಎಲ್ಲಿ ಸಿಗುತ್ತೆ ಗೊತ್ತಿಲ್ವಲ್ಲ. ಓ ಹ್ಯಾಂಡ್ ಬ್ಯಾಗ್ಸ್ಗೆ ಸೀರೆನೂ ಐತೆ, ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲ ಅನ್ಸುತ್ತೆ. ಒಳಗೆ ಹೋಗ್ಬೇಕು, ಒಳಗೆ ಹೋಗಿ ನೋಡೋಣ. ನೋಡಿ ಅರ್ಜೆಂಟ್ ಟೈಮೆಲ್ಲ ಈ ಥರ ಸಿಕ್ಕಲ್ಲ. ಕಸಿ ತೊಗೊಂಬಿಡ್ಲಾ ಇದು ತೊಗೊಂಡು ಹಾಕೊಳ್ಳ, ಗೆಸ್ಟ್ ಬರ್ತಾರಲ್ಲ ಅವಾಗ ಸಕ್ಕದಾಗಿರುತ್ತೆ ಅಲ್ವಾ. ಏನೇನು ಇನ್ನೇನು ಇದೆ ಎಲ್ಲ ಈಚೆ ಬಿಡು. ಯಾರ್ಲೂ ಕಾಲ್ ಮಾಡೋಣ, ಅವಳಿಗೆ ಗೊತ್ತಿರುತ್ತೆ ಅನ್ಸುತ್ತೆ.
ಬಸ್ ಆ್ಯಕ್ಚುಲಿ ಸ್ಯಾರಿ ಹಾಕ್ಕೊಬೇಕಂತ ಇಷ್ಟ ಇತ್ತು ನನಗೆ, ಬಟ್ ಆಗ್ತಾ ಇಲ್ಲ. ಇಲ್ಲ ದುಪ್ಪಟ್ಟ ಅಷ್ಟು ಚೆನ್ನಾಗಿದೆ. ದುಪ್ಪಟ್ಟ ಇದೆಲ್ಲ ಬ್ಲೌಸ್ ಅನಿಸುತ್ತೆ. ಬಸ್ ಇದು ಚೆನ್ನಾಗಿದೆ ಅಲ್ವಾ, ಬಟ್ ಕ್ವಾಲಿಟಿ ಅಷ್ಟಿಲ್ಲ. ಥ್ಯಾಂಕ್ಸ್. ಪ್ಲಸ್ ಇಲ್ಲಿ ಎಕಟ್ಸ್ ಇದೆ. ಹಾಕೊಂಡಿದ್ದಾನಲ್ಲ ಬಸ್ ಯಾವುದು ಇಷ್ಟ ಆಗ್ತಲ್ಲ ನನಗೆ. ನೈಟ್ ವೇರ್ಸ್ ಇದ್ದಾವೆ ಅಲ್ಲಿ, ಯಾವುದೋ ಒಂದೇ ಒಂದು ಅಂಗಡಿ ಕಾಣಿಸ್ತಾ ಇದೆ, ಹೋಗೋಣ ಬನ್ನಿ ಅಲ್ಲಿ ಹಿಂದೆಗಡೆ. ಇಲ್ಲೂ ಇದೆ ರೆಡ್ 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 ಟೂಲ್. ಇಷ್ಟ ಆಗಿಲ್ಲ. ಇಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಸ್ಲೀವ್ಸ್ ಎಲ್ಲ ಹೈಂಡ್ ಹಾಕೊಳ್ಳೋದು ಗೊತ್ತಿಲ್ಲ. ಅವ್ರಲ್ಲೂ ಕಾಲ್ ಮಾಡೋಣ. ಇದು ಇಷ್ಟ ಆಯ್ತು ಆ್ಯಕ್ಚುಲಿ, ಡಾರ್ಲನ್ ಇದೆ ಹೇಳಿದ್ಲು. ಇದೊಂದು ಮತ್ತೆ ಇನ್ನೊಂದು ಇಲ್ಲಿ ಪೀಕಾಕ್ ಬಂದಿದೆ, ಬಟ್ ಈ ಕಲರ್, ಬಟ್ ಅದು ಮಟೀರಿಯಲ್ ಅದು ಚೆನ್ನಾಗಿದೆ, ಡಿಸೈನ್ ಇದು ಚೆನ್ನಾಗಿದೆ. ಯಾವ್ದು ತೊಗೊಳೋದು ಈ ಥರ. ಇದೆಷ್ಟು ಮೇಡಮ್ ಪ್ರೈಸು? ಇದು 1295 ಮ್ಯಾಮ್, ಡಿಸ್ಕೌಂಟ್ ಹೋಗಿ 1000 ಆಗುತ್ತೆ. 1295. ಇದು ಚೆನ್ನಾಗಿದೆ ಗಸ್, ಇದೆ ತೊಗೊಂಡ್ಬಿಡೋಣ. ದುಪ್ಪಟ್ಟೆಲ್ಲ ಚೆನ್ನಾಗಿ ಬರುತ್ತೆ ಈ ಥರ. ಹೀಗೆ ಇದು ಹಾಕೊಂಡ್ರೆ ನಾನು ಸಕ್ಕತ್ತಾಗಿ ಕಾಣ್ತೀನಿ ತಾನೆ. ಇದು ತೊಗೊಂಡು, ಇದು 1590 ಸಮಥಿಂಗ್ ಏನೋ ಹೇಳ್ತಾ ಇದ್ದಾರೆ. ಆಫ್ಟರ್ ಡಿಸ್ಕೌಂಟ್ ಕೇಳೋಣ. ಮೇಡಮ್ ಅದೇ ಕೊಡಿ ಗ್ರೀನು. ಓಕೆ, ಸೈಜ್ ಎಷ್ಟಿದೆ ಅಲ್ವಾ ಇದು? ಇಲ್ಲ ಮ್ಯಾಮ್, ದಿಸ್ ಇಸ್ ದ ಸ್ಟಾರ್ಟಿಂಗ್. ಎಮ್ ಸೈಜಾ? ಸ್ಟಾರ್ಟಿಂಗ್ ಸೈಜ್ ಎಮ್. ಓಕೆ, ಹೇಳಿ ಮೇಡಮ್ ಅದು ಪ್ರೈಸ್ ಕೊಡೋದು. CM 1595. ಆಫ್ಟರ್ 20% ಡಿಸ್ಕೌಂಟ್ 1300. 1300 ಇನ್ನೂ ಕಡಿಮೆ ಮಾಡಿ ಮ್ಯಾಮ್. ನಂಗೆ ಬಾರ್ಗೇನ್ ಮಾಡಕ್ಕೆ ಬರಲ್ಲ, ಸಾರಿ. ಅದಕ್ಕೆ ಬಾರ್ಗೇನ್ ಮಾಡಬಾರ್ದು ಅಂತ ಡೈರೆಕ್ಟ್ 20% ಮಾಡಿರೋದು. ಬಾರ್ಗೇನ್ ಎಲ್ಲ ಮಾಡಕ್ಕೆ ಬರಲ್ಲ. ನನ್ನ ಫ್ರೆಂಡ್ ಇದ್ದಿದ್ರೆ ಅವಳು ಮಾಡ್ತಾ ಇದ್ಲು. ನೀವೇ ಲಾಸ್ಟ್ ಪ್ರೈಸ್ ಹೇಳ್ಬಿಡಿ ಕೊಡೋದು. ಅವಳು ಹೇಳಿದ್ಲು 800 ಅಥವಾ 900 ಅದೇ ಲಾಸ್ಟ್ ಅಂತ. ಸಾರಿ ಮ್ಯಾಮ್, ನಮ್ಮ ಡಿಸೈನ್ ಎಲ್ಲ ಚೆನ್ನಾಗಿದೆ. ನಮಗೆ ಇದು ಹೆವಿ ಬಂದಿದೆ ಕಾಸ್ಟ್. ಹೇಳಿ ಮ್ಯಾಮ್ ಕೊಡೋದು. ಇದೇ ಕೊಡಿ ಗ್ರೀನೇ. Yeah. ಎಷ್ಟು ತೊಗೊಂಡಾಯ್ತು? ಅದೇ ತೊಗೊಂಡೆ, ಗ್ರೀನ್ ಕಲರ್. ನಂಗೆ ಅದೇ ಇಷ್ಟ ಆಗಿದ್ದು. ಬನ್ನಿ ಬೇಗ ಬೇಗ ಆಫೀಸಿಗೆ ಹೋಗೋಣ. ಎಷ್ಟು ನಂಗೆ ಹೋಗೋದಿಲ್ಲಿ ಬರೋದಿಲ್ಲಿ ಒಂದು ಗೊತ್ತಾಗ್ತಾ ಇಲ್ಲ, ಫಸ್ಟ್ ಟೈಮ್ ಬಂದಿರೋದಲ್ವ ಅದಕ್ಕೆ. ಗೈಸ್ ಡಾರ್ಲೋನು ಗ್ರೀನೇ ತೊಗೊಂಡು ಹೇಳಿದ್ಲು. ಆ್ಯಕ್ಚುಲಿ ಅವಳು ಇನ್ನೊಂದು ನೋಡ್ತೀನಲ್ಲ ಪೀಕಾಕ್ದು, ಅದು ಮತ್ತೆ ಅದು ಎರಡರ ಕನ್ಫ್ಯೂಸ್ ಇತ್ತು ನನಗೆ. ಅವಳು ಹೇಳಿ ಗ್ರೀನ್ ತೊಗೊಂಡು ಚೆನ್ನಾಗಿರುತ್ತೆ ಅಂತ, ಗ್ರೀನ್ ತೊಗೊಂಡೆ. ಅವಾಗ ಸಂತೋಷಕ್ಕೆ ಇವಾಗ ಮನೆಗೆ ಬಂದೆ. ಆ್ಯಕ್ಚುಲಿ ಬೇಗ ಬಂದಿದ್ದೀನಿ. ಏನು ಗೊತ್ತಾ, ಡ್ರೆಸ್ ನೋಡ್ಸಾ ಅಲ್ಲೇ ನೋಡಿದ್ದೀರ ಅನಿಸುತ್ತೆ. ಸೊ ದಿಸ್ ಇಸ್ ದುಪ್ಪಟ್ಟ. ನಾಳೆದು ಹಾಕ್ಕೊಂತೀನಿ ನೋಡಿ, ಸಕ್ಕತ್ತಾಗಿರುತ್ತೆ. ಇದು ಪ್ಯಾಂಟು. ಸೊ ಇದು ಬಂದು ನೋಡಿದ್ರಲ್ಲಿ ನಿಮ್ಗೆ ಇಷ್ಟ ಆಯ್ತಾ ಗೈಸ್? ಯಾಕೋ ಬ್ರೈಟ್ನೆಸ್ ಒಂಥರ ಆಗ್ತಾಯಿದೆ ಅಲ್ವಾ ಸ್ವಲ್ಪ? ಓ ಗೈಸ್, ಡ್ರೆಸ್ ಮೇಲೆ ಡಿಪೆಂಡ್ ಆಗುತ್ತಲ್ಲ ಆ ಥರ. ವೆಯ್ಟ್ ಗೈಸ್, ಇವಾಗ ನೋಡಿ, ಇದು ಟೆಸ್ಟ್ ಮಾಡೋಣ. ಇದು ಆ್ಯಕ್ಚುಲಿ ಟೆಸ್ಟ್ ಮಾಡೋಣ. ಇವಾಗ ನನ್ನ ಫೇಸ್ ಎಷ್ಟು ಬ್ರೈಟ್ ಕಾಣುತ್ತೆ, ಮತ್ತು ಇವಾಗ ಎಷ್ಟು ಬ್ರೈಟ್ ಕಾಣುತ್ತೆ. ಗೈಸ್ ಆ್ಯಕ್ಚುಲಿ ಇಟ್ ಈಸ್ ಟ್ರೂ. ಇವಾಗ ಎಷ್ಟು ಬ್ರೈಟ್ ಕಾಣುತ್ತೆ ಗೈಸ್. ನಾನು ಇದು ಒಂದೇನೋ ಟೆಸ್ಟೇ ಮಾಡೋಲ್ಲ. ಆ್ಯಕ್ಚುಲಿ ಈ ಕಲರ್ ನನಗೆ ಬ್ರೈಟಾಗಿ ಕಾಣಿಸ್ತಿದೆ ಫೇಸು ನೋಡಿ. ಇದು ಮತ್ತು ಡಾರ್ಕ್ ಬ್ಲೂ ಇದೇನು ಅಷ್ಟು ಅನಿಸ್ತಾ ಇಲ್ಲ, ಬಟ್ ಇದು ಸಕ್ಕತ್ತಾಗಿ ಕಾಣಿಸ್ತದೆ ಆ್ಯಕ್ಚುಲಿ. ದುಪ್ಪಟ್ಟ ಗೈಸ್ ಇದೆಲ್ಲ ಇನ್ನೇನು ಹೇಳ್ತಾರೆ, ಎಂಬ್ರಾಯ್ಡ್ ಮಾಡಿರೋದು, ಹ್ಯಾಂಡ್ ಮೇಡ್ ಅನಿಸುತ್ತೆ. ಸೊ ಅದಕ್ಕೆ ಡಿಸೈನ್ ಎಲ್ಲ ಚೆನ್ನಾಗಿದೆ. ಇದು ಕೂಡ ಅಷ್ಟೇ, ಇದರಲ್ಲೂ ಕೂಡ ಇದೆಲ್ಲ ಎಂಬ್ರಾಯ್ಡರ್. ಮತ್ತು ಫುಲ್ ಟಾಪ್ ಇದೇ ಥರ ಎಂಬ್ರಾಯ್ಡರ್ ಬರುತ್ತೆ. ಆ್ಯಕ್ಚುಲಿ ನನಗೆ ಬರ್ತಾ ಅನಿಸ್ತು 1150 ಪೇ ಮಾಡಿದೆ ನಾನು, ಎಲ್ಲ ಫುಲ್ ಸೆಟ್ಟು ಗೈಸ್. ಇದು ನಂಗೆ ಆ್ಯಕ್ಚುಲಿ ಓಕೆ ವರ್ತ್ ಅನಿಸ್ತು. ಸದ್ಯ ಅರ್ಜೆಂಟಿಗೆ ಸಿಕ್ತಲ್ವಾ,
ನನಗೆ ಆ್ಯಕ್ಚುಲಿ ಸ್ಯಾರಿ ಬೇಕಿತ್ತು, ಬಟ್ ಸ್ಯಾರಿ ಸೋಕೆ ಬೇಕಾಗಿಲ್ಲ ನನಗೆ ಸ್ಯಾರಿ. ಇದೇ ಹಾಕ್ಕೊಳ್ಳೋಣ ಅಲ್ವಾ ಗೈಸ್? ಯಾರ ಮೇಲೂ ಡಿಪೆಂಡ್ ಆಗಲ್ಲ ನಾನು ಯೂಶ್ವಲಿ, ಬಟ್ ಇದೇ ಸಲ ನಾನು ಡಿಪೆಂಡ್ ಆಗಿದ್ದು. ಬೇಕಾಗಿಲ್ಲ ನನಗೆ, ನಾನು ಇದೇ ಹಾಕ್ಕೊತೀನಿ ಗೈಸ್. ಅದಕ್ಕೆ ನಾನು ಜ್ಯುವೆಲ್ರಿ ಎಲ್ಲ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಆ ಸ್ಯಾರಿಗೆ ಹಾಕ್ಕೊಳ್ಳೋಣ ಅಂತ. ಏನಿಲ್ಲ, ಭಾನುವಾರ ಹೆಣ್ಣು ನೋಡೋಕ್ಕೆ ಇರಿ ಗೈಸ್ ಹೇಳ್ತೀನಿ. ಓ ಹೆಂಗೆ ಹೇಳಿ ಏನು ಹೇಳ್ತಾರಪ್ಪ ಅದು, ಗಂಡು ನೋಡೋಕ್ಕೆ ಅಲ್ಲ, ಹೆಣ್ಣು ನೋಡೋಕ್ಕೆ ಹೋಗಿದ್ದೆ ಲಾಸ್ಟ್ ವೀಕ್ ನನಗೆ ಗೈಸ್ ಹೆಣ್ಣು ನೋಡೋಕ್ಕೆ ಹೋಗಿದ್ದೆ. ಇವಾಗ ಹೆಣ್ಣಿನ ಕಡೆಯವ್ರು ಬರ್ತಾ ಇದ್ದಾರೆ ಮನೆ ನೋಡೋಕ್ಕೆ, ಅದಕ್ಕೆ ಈ ಡ್ರೆಸ್ ತೊಗೊಂಡಿದ್ದು ಗೈಸ್. ಆ್ಯಕ್ಚುಲಿ ಪ್ಲ್ಯಾನ್ ಇರಲ್ಲ, ಮಧ್ಯಾಹ್ನ ಕೋಪ ಬಂದ್ಬಿಟ್ಟು ಹೋಗಿ ತೊಗೊಂಡ್ಬಂದ್ರೆ ನನಗೆ ಬ್ಲೌಸ್ ರೆಡಿ ಆಗಿಲ್ವಲ್ಲ, ಇಟ್ಸ್ ಓಕೆ ಅಂತ ಹೇಳ್ಬಿಟ್ರು. ನಾನು ಇವಾಗ ಇದಕ್ಕೆ ಗೈಸ್ ಆ್ಯಕ್ಚುಲಿ ಇದಕ್ಕೆ ನನ್ನ ಹತ್ರ ಜ್ಯುವೆಲ್ರಿ ಇದೆ. ನಾನು ಲಾಸ್ಟ್ ವೀಡಿಯೋನಲ್ಲಿ ಹಾಕಿ ನೋಡ್ಸಿದೆಲ್ಲ ಇಷ್ಟು ಇರೋದು. ಇಲ್ಲಿ ಡಾರ್ಕ್ ಗ್ರೀನ್ ಪೆಂಡೆಂಟ್ ಬಂದರೆ ಎಮರಾಲ್ಡ್ ಕೈಂಡ್ ಆ ಥರ ಬರುತ್ತಲ್ವ, ಸೊ ಅದು ಮ್ಯಾಚ್ ಆಗುತ್ತೆ. ನಾನು ಆಮೇಲೆ ಡ್ರೆಸ್ ತೊಗೊಂಡಾದ್ಮೇಲೆ ನೆನೆಸ್ಕೊಂಡೆ ಜ್ಯುವೆಲ್ರಿ ಇದೆ ಮ್ಯಾಚ್ ಮಾಡ್ಬೋದು ಅಂತ. ಗೈಸ್ ಇದಾಗಿತ್ತು ಇವತ್ತಿನ ವೀಡಿಯೋ. ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಆಮ್ ಸೋ ಸಾರಿ ಗೈಸ್, ಇವಾಗ ಬ್ಯುಸಿ ನಾನು ಇನ್ನೂ ವೀಡಿಯೋ ಎಡಿಟ್ ಮಾಡಬೇಕು, ಫ್ರೆಶ್ ಅಪ್ ಆಗಬೇಕು, ಎಲ್ಲ ಇದೆ, ಇನ್ನೂ ಕೆಲಸ ಜಾಸ್ತಿ ಇದೆ. ಸೊ ಅದಕ್ಕೆ ಓಕೆನಾ ಗೈಸ್? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಗೇನ್. ಥ್ಯಾಂಕ್ ಯು ಗೈಸ್. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ ಗೈಸ್. ಇವತ್ತು ಬುಕ್ ಓದಿಲ್ಲ, ಸೊ ಇವತ್ತು ಸ್ಕಿಪ್ ಆಯಿತು. ಬಟ್ ಮಲ್ಕೊಬೇಕಾದ್ರೆ ನಾನು ಓದ್ಬಿಟ್ಟೆ ಮಲ್ಕೊತೇನೆ ಇವತ್ತು. 1 ಪೇಜ್ ಅಟ್ಲೀಸ್ಟು 1 ಪೇಜ್ ಓದ್ತೀನಿ ಗೈಸ್. ಈಚೆಲ್ಲ ಕೆಟ್ಕೊಂಡ್ಬಿಡ್ತೀನಿ. 1 ಪೇಜ್ ಓದಿನೇ ಇವತ್ತು ಮಲ್ಕೊಳೋದು. ಬ್ಯಾಗಲ್ಲಿ ಇಟ್ಟಿದ್ದೀನಿ, ಬ್ಯಾಗಲ್ಲಿ ಇಟ್ಬಿಟ್ರೆ ಗೈಸ್ ತೆಗ್ಯೋದಲ್ಲ ನಾನು, ಇದೇ ಪ್ರಾಬ್ಲಮ್ ನಂದು. ಓಕೆ, ಗುಡ್ ನೈಟ್. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ ಗೈಸ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ.